ಹಾಯ್ ಹಲೋ ಫ್ರೆಂಡ್ಸ್, ನನ್ನ ಕುಕ್ಕಿಂಗ್ ಚಾನಲಿಗೆ ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ನನ್ನ ಇವತ್ತು ಡಿಶ್ ಯಾವುದಂದರೆ ಡಿಲಿಷಿಯಸ್ವಾಗಿದೆ. ಅದು ಯಾವುದಂದರೆ ಪಲಾವ್. ಎಲ್ಲರಿಗೂ ಇಷ್ಟನೇ ಬಹುದು. ಈರುಳ್ಳಿ 1, ಟೊಮೆಟೊ 4, ಮತ್ತು ಕೊತ್ತಂಬರಿ ಒಂದು ಸ್ವಲ್ಪ, ಮತ್ತು ಬೀನ್ಸ್ ಒಂದು 15, ಮತ್ತು ಒಂದು ಕ್ಯಾರೆಟ್ 1, ಮತ್ತು ಒಂದು ಸ್ವಲ್ಪ ಆಲೂಗಡ್ಡೆ, ಚಕ್ಕೆ 1, ಮತ್ತು ಏಲಕ್ಕಿ 1-2, ಮತ್ತು ಲವಂಗ 6, ಮತ್ತು ಚಕ್ಕರ್ಮಗ್ಗು 1, ಮತ್ತು ಪಲಾವ್ ಎಲೆ 1-2, ಮತ್ತು ಕಾಳುಮೆಣಸು 8 ತಗೋರಿ. 1 ಟೊಮೆಟೊ ಕಟ್ ಮಾಡಿ ಹಾಕಿ, ಮತ್ತು ಒಂದು ಅರ್ಧ ಶುಂಠಿ ಹಾಕಿ, ಮತ್ತು ಒಂದು 4 ಬೆಳ್ಳುಳ್ಳಿ ಹಾಕಿ, ಇದೆಲ್ಲ ನಾವು ರುಬ್ಬಕ್ಕಿಟ್ಟೀವಿ. ಸ್ವಲ್ಪ ಕರಿಬೇವು ಹಾಕಿ, ರುಬ್ಬಿದಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಅರ್ಧ ಗ್ಲಾಸ್ ಸ್ವಲ್ಪ ನೀರು ಹಾಕ್ಕೊಳ್ಳಿ. ರುಬ್ಬಿದಾದ್ಮೇಲೆ ಹಿಂಗೆ ಕಲರ್ ಬರುತ್ತೆ. ಈಗ ಒಂದು ಪಾತ್ರೆಗೆ ಸ್ವಲ್ಪ ಲೋ ಮಾಡಿ ಇಟ್ಕೊಳ್ಳಿ. ಈಗ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ, ಪ್ಯೂರ್ ಕೊಬ್ಬರಿ ಎಣ್ಣೆ ಪಾತ್ರೆಗೆ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ಸ್ವಲ್ಪ ಸೋಪ್ ಹಾಕ್ಕೊಳ್ಳಿ. ನೋಡಿ ಹಿಂಗೆ ಬರುತ್ತೆ. ಸ್ವಲ್ಪ ಕರಿಬೇವು, ಎಲ್ಲ ತರಕಾರಿ ಹಾಕ್ಕೊಳ್ಳಿ. ಬೀನ್ಸ್ ಹಾಕ್ಕೊಳ್ಳಿ, ಮತ್ತು ಈರುಳ್ಳಿ ಮತ್ತು ಕ್ಯಾರೆಟ್ ಹಾಕ್ಕೊಳ್ಳಿ, ಮತ್ತು ಟೊಮ್ಯಾಟೊ ಹಾಕ್ಕೊಳ್ಳಿ ಕಟ್ ಮಾಡಿದ್ದು. ಕೊತ್ತಂಬರಿ ಹಾಕೋಬೇಡಿ, ಅದು ಲಾಸ್ಟ್ ಸ್ಟೇಜ್. ಕೊತ್ತಂಬರಿ ಹಿಂಗೆ ಇಟ್ಕೊಳ್ಳಿ ಕಟ್ ಮಾಡಿದ್ದು. ಹಿಂಗೆ ಒಂದು ಸ್ವಲ್ಪ ಬ್ರೌನ್ ಆಗೋ ಮಟ್ಟ ಫ್ರೈ ಮಾಡ್ಕೊಳ್ಳಿ. ಒಂದು ಸ್ಪೂನ್ ರುಚಿ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಒಂಥರ ಬ್ರೌನ್ ಕಲರ್ ಬಂದಿದೆ. ಈಗ ಒಗ್ಗರಣೆ ಮಾಡಿದ್ದು ಹಾಕ್ಕೊಳ್ಳಿ. ರುಬ್ಬಿಟ್ಟ ಮಸಾಲೆ ಹಾಕ್ಕೊಳ್ಳಿ. ಈಗ ಮಸಾಲೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಹಸಿ ವಾಸನೆ ಹೋಗೋ ತನಕ. ಒಂದು ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ಕೊಳ್ಳಿ ಮೊದಲು. ಈಗ ಮಸಾಲೆ ಎಲ್ಲ ಕುದಿ ಬರಬೇಕು, ಅಷ್ಟುವರೆಗೂ ಕುದಿಸ್ಕೊಳ್ಳಿ. ಅರ್ಧ ಸ್ಪೂನ್ ವೆಜ್ ಬಿರಿಯಾನಿ ಪೌಡ್ರ್ ಹಾಕ್ಕೊಳ್ಳಿ. ನೋಡಿ, ಬಿರಿಯಾನಿ ಪೌಡ್ರಲ್ಲಿ ರುಚಿಗೆ ತಕ್ಕಷ್ಟು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ.
ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ, 1/4 ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಕುದಿ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳಿ ಕುದಿ ಬರೋವರೆಗೂ. ಸ್ವಲ್ಪ ಹೈ ಸ್ಪೀಡೇ ಇರಲಿ. ಮಿಕ್ಸ್ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಆದ್ಮೇಲೆ ಮಿಕ್ಸ್ ಮಾಡ್ತಾ ಇರಿ. ಆಮೇಲೆ ಅನ್ನ ಹಾಕ್ಕೊಳ್ಳಿ, ಅಕ್ಕಿ ಹಾಕ್ಕೊಳ್ಳಿ, ಅಕ್ಕಿ ಹಾಕೊಂಡ್ಮೇಲೆ ಮಿಕ್ಸ್ ಮಾಡಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ. ನೋಡಿ, ಸ್ವಲ್ಪ ನಿಧಾನ ಕುದಿ ಬರ್ತಿದೆ. ನೋಡಿ, ಕುದಿ ಚೆಂದ ಬರ್ತಿದೆ. ಕುದಿ ಬಂದ್ಮೇಲೆ ಮಿಕ್ಸ್ ಮಾಡಿ. ಪ್ಲೇಟ್ ಮುಚ್ಚಿ ಲೋ ಫ್ಲೇಮ್ ಮಾಡ್ಕೊಳ್ಳಿ. ಕುದಿ ಬಂದಾದ್ಮೇಲೆ ಮಿಕ್ಸ್ ಮಾಡಿ. ಒಂದು ಟೊಮೆಟೊ ತಗೊಳ್ಳಿ, ಮತ್ತು ಸ್ವಲ್ಪ ಕೊತ್ತಂಬರಿ ತಗೊಳ್ಳಿ, ಆಮೇಲೆ ಒಂದು ಸೌತೆಕಾಯಿ ತಗೊಳ್ಳಿ. ಖಾರ ಜಾಸ್ತಿ ಬೇಕಂದರೆ 2 ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಖಾರ ಕಡಿಮೆ ಬೇಕಂದರೆ 1 ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಇದೆಲ್ಲ ಮೊಸರು ಬಜ್ಜಿ ಮಾಡೋಣ. 1 ಲೋಟ ಮೊಸರು ತಗೊಳ್ಳಿ. ಈಗ ಒಗ್ಗರಣೆ ಮಾಡೋಕ್ಕೆ ಪಾತ್ರೆ ಇಟ್ಕೊಳ್ಳಿ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಈಗ ಒಗ್ಗರಣೆ ಮಾಡೋಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ, ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ, ಶುಂಠಿ ಪೇಸ್ಟ್ ಮತ್ತು ಒಂದು ಸ್ವಲ್ಪ ಕರಿಬೇವು ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. ಹಸಿಮೆಣಸು ಹಾಕ್ಕೊಳ್ಳಿ. ಫ್ರೈ ಮಾಡ್ಕೊಳ್ಳಿ. ಸೌತೆಕಾಯಿ ಹಾಕ್ಕೊಳ್ಳಿ, ಟೊಮೆಟೊ ಹಾಕ್ಕೊಳ್ಳಿ, ಎಲ್ಲ ತರಕಾರಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಗ್ಯಾಸ್ ಆಫ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಮೊಸರು ಹಾಕ್ಕೊಳ್ಳಿ.
ಸ್ವಲ್ಪ ಸ್ವಲ್ಪ ಹಾಕಿ ಅಳತೆ ನೋಡ್ಕೊಳ್ಳಿ. ಮೊಸರು ಬಜ್ಜಿ ರೆಡಿ ಆಗಿದೆ ನೋಡಿ. ಮಿಕ್ಸ್ ಮಾಡಿ ಇದು ಪಲಾವ್. ಪಲಾವ್ ಆಗಿದೆ, ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ನಮ್ಮದು ಮೊಸರು ಬಜ್ಜಿ ಮತ್ತು ಪಲಾವ್ ರೆಡಿಯಾಗಿದೆ. ಈಗ ನೀವು ತಿಂದಮೇಲೆ ಒನ್ ಮೋರ್ ಅನ್ಬೇಕು.